ಸಾಕಷ್ಟು ವಿಷ್ಗಳು ಬರ್ತಾ ಇದೆ, ಲೆಟರ್ಸ್ಗಳು ಬರ್ತಾ ಇದೆ, ಮೊಬೈಲ್ ಫೋನ್ಸ್ಗಳು ಬರ್ತಾ ಇದೆ. ಬಟ್ ಆ ವಿಶ್ ಸಣ್ಣದಾಗಿದ್ದು ಸರಿ, ದೊಡ್ಡದಾಗಿದ್ದು ಸರಿ, ವಿಶ್ ಇಸ್ ಅ ವಿಶ್. ಯಾಕಂದರೆ ಆ ವಿಶ್ನ ಪೂರೈಸೋದೇ ನಮ್ಮ ಕೆಲಸ, ನಮ್ಮ ಆಸೆ ಕೊಡೋ ಅದೇನೆ. ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಪ್ರೋಗ್ರಾಮಲ್ಲಿ ಬಿಗಿನಿಂಗ್ಲೇ ಹೇಳಿದೆ, ನೋಡಿ ಒಂದು ಸತಿ ನಾವು ಸಂತೋಷವಾಗಿದ್ದೀವಿ ಅಂದರೆ ಅಲ್ಲಿ ದೇವ್ರು ಇದ್ದಾನೆ ಅಂತ ಸಾಕ್ಷಿ. ಇನ್ನೊಬ್ಬರನ್ನ ಸಂತೋಷ ಪಡಿಸಿದ್ರೆ ನಮ್ಮಲ್ಲಿ ದೇವರಿದ್ದಾನೆ ಅಂತ ಸಾಕ್ಷಿ. ಯಾಕಂದರೆ ಒಂದು ಚಿಕ್ಕ ವಿಶ್ವ ದೊಡ್ಡ ವಿಶ್ವ ಅದನ್ನ ಪೂರೈಸಬೇಕು. ಆದರೆ ಆ ವಿಶ್ವ ಸ್ಮಾಲ್ ಆಗಿದ್ರು ಜೆನ್ಯೂನ್ ಆಗಿರಬೇಕು. ಯಾಕಂದರೆ ಅದು ಡಿಪೆಂಡ್ಸ್ ಅಪಾನ್ ದ ಸ್ಟೇಟಸ್ ಆಫ್ ದ ಪೀಪಲ್. ಆ ಪೀಪಲ್ಗೆ ಏನೇನು ಆಸೆ ಪಡ್ತಾರೋ, ಯಾಕಂದರೆ ಕೆಲವರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಆಸೆ ಪಡ್ತಾರೆ. ಇನ್ನು ಕೆಲವ್ರು ಏನಾಗ್ತಾರೆ, ಅವ್ರ ಲೆವೆಲ್ ಏನಿರ್ತಾರೆ ಆ ಆಸೆ ಪಡ್ತಾರೆ. ಆ ಆಸೆನೂ ಕ್ಯೂಟ್ ಆಸೆನೇ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಪೂರೈಸ್ತೀವಿ. ಯಾಕಂದರೆ ನಾವಿರುವುದೇ ನಿಮಗಾಗಿ. ನಾನು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂತ ಆಸೆ ಇದೆ. ನಮ್ಮ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು, ಅದು ನಮ್ಮ ಆಸೆ. ನಮ್ಮಿಬ್ಬರು ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇದೆ, ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇದೆ. ಪರ್ಸನ್ ಎಸ್ ಕಮ್ಸ್ ಈಸ್ ಆಲ್ಸೋ ಬ್ಲೈಂಡ್. ಓಕೆ, ಬಸವರಾಜ್ ಉಮ್ರಾನಿ ಅಂತ. ವಾಟ್ ಯು ವಾಂಟ್, ಏನು ಬೇಕು ನನ್ನ ಕಡೆಯಿಂದ? ಪ್ಲೀಸ್ ಸರ್, ನಿಮ್ಮ ಕಡೆ ಒಂದು ಸ್ವಲ್ಪ ಕಂಪ್ಯೂಟರ್ ಸ್ವಲ್ಪ ಅವಶ್ಯಕತೆ ಇದೆ ಸರ್. ಇಮಿಡಿಯೇಟ್ ಕೊಟ್ಬಿಟ್ಟು. ನಮ್ದು ವೀಕ್ ಟೈಮ್ ಆಗೋಯ್ತಲ್ಲ, ಯಾರು ಇಲ್ವಲ್ಲ ನಮ್ಮ ಟೀಮ್ಲಿ, ಹೇಳ್ಯಾರ ನೋಡಿ. ಇದ್ರಲ್ಲಿ ನೀವಿಲ್ಲ, ನಾವಿಬ್ಬರೇ ಆಡ್ತಿರೋದು. ದಯವಿಟ್ಟು ನೀವೆಲ್ಲ ತಲೆ ಇಡಬಾರ್ದು ಇದರಲ್ಲಿ. ದಯವಿಟ್ಟು ಬಿಟ್ಬಿಡಿ, ಸೈಲೆಂಟಾಗಿ ಸೈಟ್ ಇದ್ಬಿಡಿ. ನಾವು ಒಳ್ಳೆಯವನಲ್ಲ, ಕೆಟ್ಟವನು. ಪ್ಲೀಸ್, ಈ ಆಟ ನಮ್ಮಿಬ್ಬರಿಗೆ, ಸುಮ್ಮನೆ ಬಿಟ್ಬಿಡಿ. ಓಕೆ, ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದು ಫ್ಲ್ಯಾಶ್ ಬ್ಯಾಕ್ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ. ನಾವು ಆರ್ಟಿಸ್ಟ್ಗಳು ಏನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಮೇಕಪ್ ಹಾಕ್ತೀವಿ, ಶೂಟಿಂಗ್ ಹೋಗ್ತೀವಿ, ಅವ್ರೊಂದು ಸೀನ್ ಹೇಳ್ತಾರೆ, ಅದು ತಕ್ಕಂತ ಆ್ಯಕ್ಟ್ ಮಾಡಿಬಿಟ್ಟು ಹೊಂಟೋಗ್ತೀವಿ. ಅಲ್ಲೂ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡ್ತೀವಿ. ಅಫ್ಕೋರ್ಸ್ ಅವಾರ್ಡ್ಗಳು ಬರುತ್ತೆ, ಏನೇನೋ ಬರುತ್ತೆ, ಪ್ರಶಂಸೆ ಬರುತ್ತೆ, ಜನ ಮೆಚ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದು ಇದು. ಆದರೂ ಅದು ಪಾತ್ರ ಮಾತ್ರ ಅಷ್ಟೇ. ಆದರೆ ಇಲ್ಲಿ ಎಷ್ಟು ರಿಯಾಲಿಟಿ ಇದೆ, ಜನಗಳ ಕಷ್ಟನ, ಇಲ್ಲ ಅವ್ರ ಆಸೆಗಳು, ಇದನ್ನೆಲ್ಲ ನೋಡ್ತಾ ನೆರವೇರಿಸ್ತಾ ಏನೋ ಒಂದು ಖುಷಿ, ಒಂದು ಹೊಸ ಅನುಭವ. ಸತ್ಯವಾಗಿ ನಾನು ಅನ್ಕೊಂಡೇ ಇರಲಿಲ್ಲ. ನಾನಿರೋದೇ ನಿಮಗೆ ಕಾರ್ಯಕ್ರಮ ಇಷ್ಟು ಒಂದು ಹತ್ರ ಆಗ್ತೀನಿ ಅದಕ್ಕೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪ್ರಾಮಿಸಾಗಿ ಹೇಳ್ತೀನಿ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅಂಥ ಆಸೆಗಳು ನೆರವೇರಿಸೋದು, ಅವ್ರ ಜೊತೆಯಲ್ಲಿ ನನಗೆ ಹೊಸ ವಿಷಯ ಗೊತ್ತಾಯಿತು. ನಾನು ಅಷ್ಟೇ ಇಲ್ಲಿ ಬಂದು ನೀವೆಲ್ಲ ಕುಂತ್ಕೊಂಡು ಹೆಂಗೆ ಸ್ಟೂಡೆಂಟಾಗಿ ಕೇಳ್ತಾ ಇದ್ದರೆ, ನಾನು ಒಂಥರ ಸ್ಟೂಡೆಂಟ್ ಥರ ಆಗ್ಬಿಟ್ಟೆ. ಕೆಲವು ವಿಷಯಗಳು ಹೊಸ ಅನುಭವ, ನನಗೆ ಹೊಸ ಅನುಭವ ಆಯಿತು. ಇವಾಗ ಬರ್ತಾರೆ ಒಂದು ಹೆಂಗ್ಸ್ ಕೂಡ ಅಷ್ಟೇ, ಯಶೋಧ ಅಂತ. ಇವಳು ಯಶೋಧ, ತುಂಬ ಜಾಣೆ ಮತ್ತು ಪ್ರತಿಭಾವಂತೆ. ಹಾಡ್ತಾಳೆ, ಕುಣಿತಾಳೆ, ತುಂಬ ಸಂತಸದ ಬದುಕು ಬದುಕ್ತಾ ಇದ್ದಾಳೆ. ತನ್ನ ಈ ಎಲ್ಲ ಚಟುವಟಿಕೆಗಳಿಂದ ತಂದೆ ತಾಯಿಯ ಮುದ್ದಿನ ಕಣ್ಮಣಿಯಾಗಿದ್ದಾಳೆ. ಹೀಗಿರುವಾಗ ಒಂದಿನ ಒಮ್ಮೆಲೆ ಜ್ವರ ಬಂದು ಕಾಯಿಲೆ ಬೀಳ್ತಾಳೆ. ವೈದ್ಯರು ಪರೀಕ್ಷೆಯ ನಂತರ ಈಕೆಗೆ ಒಂದು ವಿಚಿತ್ರ ಕಾಯಿಲೆ ಇದೆ ಅಂತ ಹೇಳಿದರು. ಕಂಗಾಲಾದ ತಂದೆ ತಾಯಿ ನಿಸ್ಸಹಾಯಕರಾಗಿ ಕುಳಿತುಬಿಟ್ರು. ಕ್ರಮೇಣ ಈ ಕಾಯಿಲೆ ಯಶೋಧಾಳ ಕೈ ಹಾಗೂ ಕಾಲುಗಳನ್ನ ಆವರಿಸಿಕೊಂಡಿತ್ತು. ಕೈ ಬೆರಳುಗಳನ್ನ ಮಡಚೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಕಾಲುಗಳನ್ನು ಮಡಚುವಂತಿಲ್ಲ. ಆಕೆ ಕಥೆನೂ ಒಂದು ಹೊಸ ಅನುಭವ, ಆಕೆನೂ ಒಂದು ಆಸೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಏನು ಆಸೆ ಅಂತ ಅವ್ರ ಬಾಯೆಲ್ಲ ಕೇಳ. ಲೆಟ್ಸ್ ವೆಲ್ಕಮ್ ಯಶೋಧ. ನಮಸ್ಕಾರ. ನಮಸ್ಕಾರ. ಯಶೋಧ ಹೇಳಿ. ಅದು ಚಿಕ್ಕ ಮಗುವಿಂದ 3 ವರ್ಷ ಮಗುವಿಂದ ಜ್ವರ ಬಂತಂತ. ಜ್ವರ ಬಂದು ಅದು 3 ತಿಂಗಳು
ಮಲ್ಕೊಂಡ್ಬಿಟ್ಟು ಇತ್ತಪ್ಪ ಅಮ್ಮ ಆಗಿ ಈ ಥರ ಜ್ವರ ಆಗಿ ಈ ಥರ ಆಗಿರೋದು. ಮತ್ತು ಇದು ಬೆಂಡ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ಇದು ಇದಾಗಲ್ಲ ಥರ. ಎಲ್ಲರೂ ಹೋಗ್ಬೇಕಂದ್ರೆ ತುಂಬ ಸಂಕೋಚ ಆಗುತ್ತೆ. ಒಂಥರ ಏನೋ ಒಂಥರ ಇರಿಟೇಟ್ ಮಾಡ್ತಾರೆ ಹೊರಗಡೆ ಎಲ್ಲ ಹೋದರೆ. ಕೇರ್ ಮಾಡಬಾರ್ದಮ್ಮ. ಜಾಸ್ತಿ ಜನ ಯಾವಾಗಲೂ ಹೇಳ್ತಾರೆ, ನೋವು ಅರ್ಥ ಆಗುತ್ತೆ ನಮ್ಗೆ. ಯಾಕಂದರೆ 1000 ಮಾತಾಡಲಿ, ನಮ್ಮ ಜೀವನ ಅಲ್ವಾ, ಹೆಂಗೆ ಇದು ಅಂದರೆ ನನಗೆ ಒಂಥರ ನಾಚಿಕೆ ಆಗುತ್ತೆ ಆಚೆ ಎಲ್ಲ ಹೋಗೋಕ್ಕೆ. ನಾಚಿಕೆ ಪಡಬೇಡಮ್ಮ. ಎಲ್ಲೋ ಒಂದು ಕಡೆ ಯಾವ ಥರ ಇದ್ದಾರೆ ನೋಡು, ಕೈ ನೋಡು ಥರ ಅನ್ಸ್ತಾರ. ಎಲ್ಲಿ ಕೆಲಸ ಹೋದ್ರೂ ಕೆಲಸ ತುಂಬ ಕಡೆ ಕೆಲಸ ಮಾಡಿದ್ದೀನಿ. ಕಿತ್ಬೈಲಿ ಕೆಲಸ ಮಾಡಿದ್ದೀನಿ, ನಿಮ್ಮನ್ಸಲ್ಲಿ ಮಾಡಿದ್ದೀನಿ, ಕಾಲೇಜಲ್ಲಿ ಮಾಡಿದ್ದೀನಿ. ಅದು ಎಲ್ಲ ಶಿಪ್ಪಿಂಗ್ ಕೆಲಸ. ಹೆಂಗಮ್ಮ ನಿಮ್ಗೆ ಹೆಂಗೆ ಮಾಡೋಕ್ಕಾಯ್ತು ಈ ಥರ ಅಂದರೆ ಪ್ರಾಬ್ಲಮ್ ಅಂದರೆ ನಾನು ಸಾಗಿಸ್ಬೇಕು ಮುಂದೆ. ಸಾಗಿಸ್ಬೇಕು, ಕರೆಕ್ಟ್ ಅಮ್ಮ, ಇಲ್ಲ ಅಂತ ಹೇಳ್ತೀರ. ಯಾವಾಗ ಅಮ್ಮ ನೀವು ನಿಮ್ಗೊಬ್ಬರೇ ಮಗಳ? 4 ಜನ. ಮೇಲೆ ಏನು ಮಾಡ್ತಿದ್ದಾರೆ? ಅವರು ಒಬ್ರು ತೀರ್ಕೊಂಡ್ಲು, ವರ್ಷ ಆಯಿತು. ಯಾರಮ್ಮ? ದೊಡ್ಡ ಮಗಳು ತೀರ್ಕೊಂಡ್ಲು. ಇನ್ನೊಬ್ಬರು ಇಲ್ಲೇ ಅವರೇ, ಮನೆ ಕೆಲಸ ಮಾಡ್ಕೊಂಡವ್ರೆ. ಮಗ ಊರಲ್ಲಿ ಅವ್ರೆ, ಹೆಂಡತಿ ಮನೇಲಿ ಅವ್ರೆ. ಕೆಲಸ ಮಾಡ್ತಿದ್ದಾರೆ? ಅವ್ರ ಕೆಲಸ ಆರಾಮ, ಏನೋ ಹೊಲದಲ್ಲಿ ಏನೋ ಕೆಲಸ ಮಾಡ್ಕೊತಾರೆ. ಅವರು ಇಲ್ಲಿ ಬರ್ತಾ ಇರ್ತಾರೆ ಹೋಗ್ತಾರೆ. ನಾವು ಬಂದು 25 ವರ್ಷ ಆಯಿತು. ಇವಳು ಅಲ್ಲಿ ಹಳ್ಳಿಲಿ ಸಾಕಾಗಲಿಲ್ಲ. ಅದು ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಬ್ರಾಹ್ಮಣರ ಮನೆಯಲ್ಲಿ ಅವರೇ ಜಾಗ ಕೊಟ್ಟಾರೆ. ನಮ್ಮಮ್ಮ ಮನೆ ಕೆಲಸ ಮಾಡ್ತಾರೆ. ಅವರು ನಮಗೆ ಕಾರ್ ಸೈಡಲ್ಲಿ ಜಾಗ ಕೊಟ್ಟಿದ್ದಾರೆ ಉಳ್ಕೊಳ್ಳೋಕ್ಕೆ. ಅವ್ರ ಮನೇಲಿ ಕೆಲಸ ಮಾಡ್ತಾರೆ. ಮತ್ತು ನಾನು ಹಾಸ್ಪಿಟ್ಲಲ್ಲೆಲ್ಲ ಕೆಲಸ ಮಾಡಿ ಇದು ಮಾಡ್ತಾಯಿದ್ದೆ. ಈಗ ಹಾರ್ಟು ಸರ್ಜರಿ ಆಯಿತು. ಮತ್ತು ಇಲ್ಲಿಂದ ಇಲ್ಲಿ ಪೈಪ್ ಹಾಕಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಸರ್ಜರಿ ಆಗಿದೆ. ಇದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬ್ರೋಕರ್ ಕೆಲಸ ಥರ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ನಂಗೆ ಜೀವನದಲ್ಲಿ ತುಂಬ ಕಷ್ಟ ಇದೆ. ಅದು ಯಾವುದೇ ಕೆಲಸ ಇದ್ದರೂ ನಾನು ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅದೇ ನೀವು ಇಷ್ಟೊಂದು ಪ್ರಾಬ್ಲಮ್ ಇದ್ದರೂ ನೀವು ನಿಜವಾಗ್ಲೂ ಗ್ರೇಟ್. ಅದೆಲ್ಲ ನಾವು ಇಲ್ಲ, ನಾನು ಎಲ್ಲ ಕೆಲಸನೂ ಮಾಡಿದ್ದೀನಿ, ಎಲ್ಲರ ಕೈಲೂ ಬಯಸ್ಕೊಂಡಿದ್ದೀನಿ. ಡೈರೆಕ್ಟ್ರು ಚಿಕ್ಕ ಹುಡುಗಿ ಇವಳು ಬೇಡ, ಹ್ಯಾಂಡಿಕ್ಯಾಪು ಬಿದ್ದು ಏನಾರು ಹೆಚ್ಚು ಕಡಿಮೆ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ತೆಗ್ದಾಕಿ ಅಂತ ಹೇಳುವಾಗ ಎಲ್ಲ ಮುಚ್ಚಿಕೊಂಡು ಕೆಲಸ ಮಾಡಿಸಿದ್ದಾರೆ ನನ್ನ ಕೈಲಿ. ತುಂಬ ನೋವಿದೆ ತುಂಬ ನೋವಾಗುತ್ತೆ ಮಾತಾಡೋಕ್ಕೆ. ಯಾಕಂದರೆ ಬರೀ ನಾನು ಇಲ್ಲಿ ಈ ಪ್ರೋಗ್ರಾಮ್ ಬಂದಮೇಲೆ ಎಷ್ಟು ನನಗೆ ಖುಷಿ ಆಗುತ್ತೆ ಅಂದರೆ, ಈ ರೀತಿ ಪ್ರಾಬ್ಲಮ್ ಇರೋರು ಜಾಸ್ತಿ ಜನ ಬಂದಿದ್ದಾರೆ ಆಸೆ ಹೊತ್ಕೊಂಡು. ಅವರು ಆಸೆ ನೆರವೇರಿಸಿದ್ದೀನಿ ಅಫ್ಕೋರ್ಸ್. ಬಟ್ ಜೊತೆಗೆ ಹೆಂಗೆ ಅವರೆಲ್ಲ ಒಂದು ಬದುಕಬೇಕಂತ ಒಂದು ಛಲ ಹೊತ್ಕೊಂಡ್ಬರ್ತಾರೆ. ಅದೆಲ್ಲ ಹೆಂಗಮ್ಮ ಬರುತ್ತೆ ನಿಮಗೆ? ಹೆಂಗೆ ಆ ಛಲ ಬರುತ್ತೆ ಹೇಳಿ? ಯಾಕಂದರೆ ನಾವೇ ಒಂದೊಂದು ಸತಿ ಅನ್ಕೋತೀವಿ, ಏನೇ ಬೋರ್ ಆಗೋಯ್ತು ಜೀವನ, ಯಾತಿಗೆ ಬೇಕು, ಬಿಟ್ಬಿಡೋಣವಾ ಅಂತ ಅನಿಸುತ್ತೆ. ಬಟ್ ನಿಮ್ಗೆಲ್ಲ ದೇವ್ರು ಎಲ್ಲಿಂದ ಒಂದು ಶಕ್ತಿ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲಮ್ಮ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ದುಡಿಬೇಕು, ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ನಿಮ್ಗೊಂದು ಆಸಕ್ತಿ ಬೆಳೆಸ್ತಾರ ದೇವರು. ನಿಜವಲ್ಲ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಯಾಕಂದರೆ ಅಷ್ಟು ಧೈರ್ಯ ಯಾರಿಗೂ ಬರಲ್ಲಮ್ಮ. ಅಂದರೆ ನಿಮ್ಮ ಬಗ್ಗೆ ಈ ಥರ ಎಲ್ಲ ಕೇಳ್ಕೊಳ್ಳೋಕ್ಕೆ ಎಲ್ಲ ಇವಾಗ ನೋಡಿ, ಇವಾಗ ನಿಮ್ಮಂಥವ್ರು ಬಂದಾಗ ಏನಾಗುತ್ತೆ ಅಂದರೆ, ಈ ರೀತಿ ನಮ್ಮ ಶೋಲಿ ಆ್ಯಕ್ಚುಲಾಗಿ ಜಾಸ್ತಿ ಈ ರೀತಿ ಒಂದು ಆಸೆಗಳನ್ನ ಯಾಕೆ ತಗೋತೀವಿ ಅಂದರೆ, ಇದೆಲ್ಲ ನೋಡಿದಾಗ ಯಾರ ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಇದೆಯೋ ಅವ್ರಿಗೆಲ್ಲ ಒಂದು ಸ್ಫೂರ್ತಿ. ಜೀವನದಲ್ಲಿ ನಾವೇನ ಮಾಡ್ಬೋದು. ಅವರೆಲ್ಲ ಅಷ್ಟು ಪ್ರಾಬ್ಲಮ್ ಇದು ಮಾಡಬೇಕಾದ್ರೆ ನಮಗೂ ಆ ಪ್ರಾಬ್ಲಮ್ ಇದೆ, ಇದನ್ನು ನಾವು ಫೇಸ್ ಮಾಡಬೇಕು, ಫೇಸ್ ಮಾಡಿ ಇದನ್ನ ಗೆಲ್ಲಬೇಕು ಅಂತ ಒಂದು ಧೈರ್ಯ ತುಂಬುವಂಥ ಒಂದು ಆಸೆಗೋಸ್ಕರ ನಾವು ಇದನ್ನು ಜಾಸ್ತಿ ತಗೋತೀವಿ. ಅದಕ್ಕೆ ನಂಗೆ ತುಂಬ ಆಸೆ. ಇಂಥ ಒಂದು ಕೇಸಸ್ನ ತಗೊಂಡು ಅವ್ರ ಆಸೆನ ಪೂರೈಸಿದಾಗ ನಿಜವಾಗ್ಲೂ ನನ್ನ ಆಸ್ಪೆಕ್ಟ್ ತುಂಬ ಖುಷಿ ಕೊಡುತ್ತೆ, ನಮ್ಗೆ ತುಂಬ ಹ್ಯಾಪಿನೆಸ್ ಆಗುತ್ತೆ. ಯಶೋಧಾಳ ಈ ತೊಂದರೆಯಿಂದಾಗಿ ಜನತೆ ಇವಳನ್ನ ನೋಡಿ ಗೇಲಿ ಮಾಡುವಂತಾಯ್ತು. ಎಲ್ಲೇ ಹೋದ್ರೂ ಕೆಲಸ ಕೊಡ್ಲಿಲ್ಲ. ತಾನು ಸ್ವಾಭಿಮಾನಿಯಾಗಿ ಯಾರ ಹಂಗು ಇಲ್ದದ್ದೇ ದುಡಿಬೇಕು ಅನ್ನೋ ಛಲ ಅವಳಲ್ಲಿದ್ರೂ ಸಮಾಜ ಅದಕ್ಕೆ ಅವಕಾಶ ಕೊಡಲಿಲ್ಲ. ಯಶೋಧಾಳ ಬದುಕಿನಲ್ಲಿ ಇಷ್ಟೊಂದು ನೋವು ತುಂಬಿದೆ. ಅವಳಿಗೊಂದು ಬದುಕು ಕಟ್ಟಿಕೊಡುವಲ್ಲಿ ನಾವು ಏನ್ ಮಾಡಬಹುದು? ಇದು ಚಿತ್ರದುರ್ಗ, ಒನಕೆ ಓಬವ್ವನ ನಾಡು. ಈ ನೆಲದ ವೈಶಿಷ್ಟ್ಯವೇ ಅಂಥದ್ದೇನೋ ಗೊತ್ತಿಲ್ಲ. ಓಬವ್ವನಂತೆ ಇಲ್ಲಿನ ಮಹಿಳೆಯರು ಕೂಡ ಧೈರ್ಯಶಾಲಿಗಳು ಮತ್ತು ಸಾಹಸಿಗರು. ಈ ಎಲ್ಲರ ಮಧ್ಯೆ ತನ್ನ ನತದೃಷ್ಟತನಕ್ಕೆ ಶಪಿಸದೆ ಬದುಕಲು ಹೆಣಗಾಡುತ್ತಿರುವ ಕಥೆಯೊಂದು
ನಿಮ್ಮ ಮುಂದಿದೆ. ಯಾವ್ಯಾವ ಥರ ಆಸೆಗಳು ಬರುತ್ತೆ. ಒಂದು ಹಳ್ಳಿಲಿ ಒಬ್ಬ ಇದ್ದ, ಆ ಒಬ್ಬ ನಾ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಮುಂದೆ ಮಾಡಬೇಕು, ಒಂದು ಬಿಸ್ನೆಸ್ನ ಓನ್ ಮಾಡಬೇಕು ಅಂತ ಭಾಳ ಕನಸುಗಳಿತ್ತು. ಬಟ್ ಅವನ ಕೈಲಿ ದುಡ್ಡು ಇರಲಿಲ್ಲ. ಸರಿ ಏನಪ್ಪ ಮಾಡೋದು? ಆಗಿನ ಕಾಲದಲ್ಲಿ ಮದುವೆ ಆದರೆ ದುಡ್ಡು ಬರುತ್ತೆ ಅಂತ ಒಂದು ಸಂಪ್ರದಾಯ. ಸೊ ಅವನೊಂದು ಮದುವೆ ಮಾಡ್ಕೊಳ್ಳೋಣ ಅಂತ ಅವನಿಗಿಂತ ವಯಸ್ಸಾದವ್ರನ್ನ ಒಬ್ಬರ ಮದುವೆ ಆದ. ದುಡ್ಡು ಬಂತು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ 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 ಚೆನ್ನಾಗಿ ಇಂಪ್ರೂವ್ ಆಗಿ ಇವಾಗ ಈಸ್ ಲೀಡಿಂಗ್ ಬಿಸ್ನೆಸ್ ಮ್ಯಾನ್ ಇನ್ ಇಂಡಿಯಾ. ಬೇರೆ ಯಾರೂ ಅಲ್ಲ, ಅವರು ಅಂಬಾನಿ. ಸೊ ಅದೆಲ್ಲ ಒಂದು ಎಕ್ಸಾಂಪಲ್. ಅಂದರೆ ಮನಸ್ಸಿತ್ತು ಅವ್ರಿಗೆ. ಸೊ ಒಂದು ಮಾರ್ಗ ಆಯಿತು, ಮದುವೆ ಅಂತ ಮಾರ್ಗ ಆಯಿತು. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾ ಇರೋರು ಸೌಭಾಗ್ಯ ಅಂತ. ಇಲ್ಲೊಬ್ಬರಿದ್ದಾರೆ, ಹೆಸರು ಸೌಭಾಗ್ಯ. ಆದರೆ ಇವರು ಹೆಸರಿಗೆ ಮಾತ್ರ ಸೌಭಾಗ್ಯ, ಬದುಕಿನ ಪೂರ್ತಿ ನೋವೇ. ಈಕೆಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಒಬ್ಬ ವೃದ್ಧ ಅತ್ತೆ. ಯಾವುದೇ ನಿಗದಿತ ಆದಾಯವೂ ಇಲ್ಲ. ಎಲ್ಲಾ ದೃಷ್ಟಿಯಿಂದಲೂ ಇವಳ ಬದುಕು ತುಂಬಾ ಯಾತನಾಮಯ. ಬನ್ನಿ ಅವರನ್ನ ಕರೆಯೋಣ. ಅವರು ಒಂದು ಆಸೆನ ಓದ್ಕೊಂಡು ಬರ್ತಾ ಇದ್ದಾರೆ. ಏನು ಆಸೆ ಅಂತ ಅವ್ರ ಬಾಯಾರ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಸೌಭಾಗ್ಯ. ಸೌಭಾಗ್ಯ, ಎಲ್ಲಿಂದ ಬರ್ತಾ ಇದ್ದಾರೆ? ಚಿತ್ರದುರ್ಗದಿಂದ ಬರ್ತಿದ್ದೆ. ಚಿತ್ರದುರ್ಗ. ನೋಡಿ, ಚಿತ್ರದುರ್ಗದಿಂದ ಎಷ್ಟು ಜನ ಬರ್ತಾ ಇದ್ದಾರೆ? ಐ ಥಿಂಕ್ ಇದು 4th, ನೀವು 4ನೇ ಜನ ಬರ್ತಾರೆ ಚಿತ್ರದುರ್ಗದಿಂದ. ಅದೇ ಚಿತ್ರದುರ್ಗಕ್ಕೂ ನಮಗೂ ಒಂದು ನಂಟಿದೆ ಅಂತ ಕಾಣುತ್ತೆ. ಹೇಳಿಮ್ಮ, ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಲಿ? ಈಗ ನಮ್ಮ ಮನೇಲಿ ನನ್ನ ಮಕ್ಕಳು ಇಬ್ಬರು, ಹಾಂ, ಅಜ್ಜಿ, ನಮ್ಮ ಮನೆ ರಾಮ ಒಂದೈತೆ. ಹಾಂ, ನಮ್ಮ ತಾಯಿ ಇಲ್ಲ. ಹಾಂ, ತಾಯಿ ಇಲ್ಲ. ತಾಯಿ ಇಲ್ಲ. ಹಾಂ, ತಂದೆ ಇಲ್ಲ. ತಂದೆ ಇಲ್ಲ. ಯಜಮಾನ್ರು? ಯಜಮಾನ್ರು ಈಗ ತೀರೋಗಿ 7 ವರ್ಷ ಆಯ್ತು. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 13 ವರ್ಷ ಆಯ್ತು. ಭಾಗ್ಯಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಂಕಣ ಭಾಗ್ಯವು ಕೂಡಿಬಂತು. ಗುಮಾಸ್ತ ಕೆಲಸಕ್ಕಿದ್ದ ಗುಡ್ಡಪ್ಪನವರೊಂದಿಗೆ ಮದುವೆಯಾಗಿ ಹೋಯಿತು. ಇವಾಗ ಎಷ್ಟು ವರ್ಷ ನಿಮಗೆ? ನಮಗೆ 30 ವರ್ಷ. 30 ವರ್ಷ. ಇವನಿಗೆ ಎಷ್ಟು ವರ್ಷ? ಇವನಿಗೆ ಈಗ 12 ವರ್ಷ. 12 ವರ್ಷ. ಚಿಕ್ಕವನಾಗಿ ಕಾಣ್ತಾನಲ್ಲ? ಹ್ಞೂ ಸರ್, ಅವನಿಗೆ ಆರೋಗ್ಯ ಸರಿ ಇಲ್ಲ. ಆರೋಗ್ಯ ಸರಿ ಇಲ್ಲ. ಮಗಳಿಗೆ ಎಷ್ಟು ವರ್ಷ? ಮಗಳಿಗೆ 10 ವರ್ಷ. 10 ವರ್ಷ. ಅವಳು ಚಿಕ್ಕವಳಾಗೆ ಕಾಣ್ತಾಳೆ, 10 ವರ್ಷ ಥರ ಕಾಣ್ತಾ ಇಲ್ಲ. ಊಟದ್ದು ಅದೆಲ್ಲ ಮನೆಗೆ ಅಪ್ಪ ಇಲ್ಲ, ಏನಿಲ್ಲ, ಅಜ್ಜಿ ಅಜ್ಜ ಇಲ್ಲ. ನೀವೇನು ಮಾಡ್ತಾ ಇದ್ದೀರಾ? ನಾವು ಹಿಂಗೆ ಆಯಾ ಕೆಲಸಕ್ಕೆ ಹೋಗ್ತಿದ್ವಿ ಸರ್, ಕಾಲೇಜ್ನಾಗೆ. ಓಕೆ. ಅಲ್ಲಿ ಇವನಿಗೆ ತಿಂಗಳ ರಜೆ ಕೊಡೋದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು. ಇವನಿಗೆ ತಿಂಗಳ 1 ವಾರ ರಜಾ ಕೊಡಲ್ಲ, ಮಾಡಲ್ಲ. ಆಯಾ ಕೆಲಸಕ್ಕೆ ಅಲ್ಲಿ ಬಿಟ್ಟೆ. ಮಿಲ್ಲಿಗೆ ಹೋಗ್ತಿದ್ದೆ, ಅಲ್ಲಿನೂ ಕೆಲಸಕ್ಕೆ ತಗೊಳ್ಲಿಲ್ಲ. ಅದಕ್ಕೆ ಬಿಟ್ಟೀಗ ಬಟ್ಟೆ ಹೊಲಿಯಕ್ಕೆ ಹೋಗ್ತಿದ್ದೀನಿ. ಓಕೆ, ಬಟ್ಟೆ ಹೊಲಿಯಕ್ಕೆ ಹೋಗ್ತಾ ಇದ್ದೀನಿ. ಬಟ್ಟೆ ಹೊಲಿಯಕ್ಕೆ ಟ್ರೈನಿಂಗ್ ಹೋಗ್ತಿದ್ದೀನಿ. ಎಷ್ಟು ವರ್ಷದಿಂದ ಇದೆ ಚಿತ್ರದುರ್ಗ? ಹುಟ್ಟಿ ಬೆಳೆದಿಲ್ಲ ಚಿತ್ರದುರ್ಗ? ಹುಟ್ಟಿ ಬೆಳೆದಿರೋ ಚಿತ್ರದುರ್ಗ. ಓಕೆ. ತಂದೆ ತಾಯಿ ಎಲ್ಲ ಇದ್ರು, ಯಜಮಾನರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅವಾಗ? ಹ್ಞೂ ಸರ್, ಚೆನ್ನಾಗಿ ಮಾಡ್ತಿದ್ರು ಅವಾಗ. ಹೆಂಗೆ ಅವರು ಹೋದ್ರಮ್ಮ? ಅದೇ ಸರ್, ಇವನು ನಮ್ಮ ಮನೆಯವ್ರ ಒಬ್ಬರೇ ಮಗ. ಅವ್ರಿಗೆ ಒಬ್ಬರಿಗೆ ಮಗ, ಇವನು ಒಬ್ಬನೇ ನಮಗೆ ಮಗ. ನನ್ನ ಮಗುಗೆ ಹಿಂಗೆ ಆತಲ್ಲ ಅಂತ ಭಾಳ ಯೋಚನೆ ಮಾಡ್ತಿದ್ರು. ಯೋಚನೆ ಮಾಡಿ ಇದ್ದಕ್ಕಿದ್ದಂಗೆ ಎದೆ ನೋಡ್ಕೊಂಡು ಆಟ. ಒಬ್ಬ
ಒಬ್ಬ ಮಗಳು ಮತ್ತು ಒಬ್ಬ ಮಗ ಹುಟ್ಟಿದರು. ಆದರೆ ಈ ಖುಷಿ ಅವರಲ್ಲಿ ಬಹಳ ದಿನ ಉಳಿಲೇ ಇಲ್ಲ. ಕಾರಣ ಮಗನಿಗೆ ರಕ್ತಹೀನತೆಯ ಕಾಯಿಲೆಯೂ ಜೊತೆಗೇ ಬಂದಿತ್ತು. ತುಂಬಾ ಮನಸ್ಸಿಗೆ ಹಚ್ಚಿಕೊಂಡ ಗುಡ್ಡಪ್ಪನವರು ಎದೆನೋವು ಬಂದು ತೀರ್ ಹೋದರು. ಬದುಕಿನ ಯಾವುದೇ ತಿರುವುಗಳು ಗೊತ್ತಿರದ ಸೌಭಾಗ್ಯಳಿಗೆ ಆಕಾಶವೇ ಕಳಚಿ ಬಿದ್ದಾಗಾಯಿತು. ಗಂಡನ ಸಾವಿನಿಂದ ಕಂಗಾಲಾಗಿದ್ರು ಒಬ್ಬ ಮಗಳು, ಕಾಯಿಲೆಯ ಮಗ ಹಾಗೂ 90 ವರ್ಷ ವಯಸ್ಸಿನ ವೃದ್ಧ ಅತ್ತೆ ಇವರನ್ನೆಲ್ಲ ದುಡಿದು ಸಾಕುವ ದೊಡ್ಡ ಜವಾಬ್ದಾರಿ ತಲೆ ಮೇಲೆ ಬಿತ್ತು. ಆಮೇಲೆ ಹೆಂಗೆ ನೀವು ಕಾಪಾಡ್ತಾ ಬರ್ತಿದ್ದೀರಿ ನಿಮ್ಮ ಮಕ್ಕಳನ್ನ? ಕೆಲ್ಸಕ್ಕೆ ಹೋಗೋದು, ಕೆಲಸದಲ್ಲಿ ರಜೆ ಕೊಡಲ್ಲ, ಏನಿಲ್ಲ. ಹಂಗೆ ತಿಂಗಳ ಹಿಂಗೆ ಹಾಕಿಸ್ತಿದ್ವಿ. 12 ವರ್ಷದಿಂದ ಹಿಂಗೆ ಹಾಕಿಸ್ತಿದ್ವಿ. ನಿಮ್ಮ ತಂದೆ ತಾಯಿನೂ ಇಲ್ಲ? ಇಲ್ಲ ಸರ್. ನಿಮ್ಮ ಅತ್ತೆ ಇದ್ದಾರಾ? ಅತ್ತೆ ಇದ್ದಾರೆ, ಕಾಲು ಮುರಿದತ್ತೆ. ಅವರು ಕುಂತಿದ್ದಕ್ಕೆ ಎಲ್ಲ. ಇವತ್ತಿನ ಕಾಲದಲ್ಲಿ ಜನ ತಮ್ಮ ತಂದೆ ತಾಯಿಯನ್ನೇ ಬೀದಿ ಪಾಲು ಮಾಡ್ತಾ ಇರುವಾಗ ಸೌಭಾಗ್ಯ ತನ್ನ ಅತ್ತೆಯನ್ನ ತಾಯಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಸಂಗತಿ ಮಾದರಿಯಾದದ್ದು. ತನ್ನ ಗಂಡ ತೀರಿ ಹೋದರೂ ಕಾಯಿಲೆಯ ವೃದ್ಧ ಅತ್ತೆಯನ್ನ ನೋಡಿಕೊಳ್ಳುತ್ತಿರುವುದು ಸೌಭಾಗ್ಯಳನ್ನು ಮತ್ತಷ್ಟು ತೊಂದರೆಗೆ ನೂಕಿದೆ. ಹೇಳಮ್ಮ, ಇವಾಗ ನಮ್ಮ ಶೋಕ್ ಬಂದಿದೆಯಾ, ಏನು ನಿನ್ನ ಆಸೆ? ಅದೇ ಸರ್, ನಮ್ಮ ಆಸೆ ಏನು ಬೇಡ ಸರ್. ನನಗೆ ಊಟ ದುಡ್ಡು ಬೇಡ, ಬಂಗಾರ ಬೇಡ. ನನ್ನ ಮಗ ಒಬ್ಬ, ನನ್ನ ಮಗುಗೋಸ್ಕರ ನಮ್ಮ ತಂದೆ ತಾಯಿನೂ ಕಳ್ಕೊಂಡೆ, ಗಂಡನೂ ಕಳ್ಕೊಂಡೆ. ಇವನಿಗೆ ಹುಟ್ಟಾಗಿಂದನೂ ಮೈಯಾಗೆ ಬ್ಲಡ್ಡು ಉತ್ಪತ್ತಿ ಆಗಲ್ಲ. ಓಕೆ, ತಿಂಗಳ 2 ಬಾಟ್ಲಿ ಬ್ಲಡ್ ಹಾಕ್ಸ್ಬೇಕು. ಅದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಸರ್. ನಮ್ಮ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ. ತಿಂಗಳ ಇವನಿಗೆ ಈಗ ಇರೋತನ ಹಿಂಗೆ ಇದು ಮಾಡಬೇಕಮ್ಮ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಸೌಭಾಗ್ಯಳಿಗೆ 3 ತರಹದ ಆಸೆಗಳಿವೆ. ಒಂದು, ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ಎರಡನೇದಾಗಿ, ತನ್ನ ಮಗನಿಗೆ ಉತ್ತಮ ವೈದ್ಯಕೀಯ ಶುಶ್ರೂಷೆ. ಇಲ್ಲಿ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮ ಯಾವ ರೀತಿ ಇವರ ಅದೃಷ್ಟವನ್ನ ಬದಲಿಸುತ್ತೆ. ಒಬ್ಬ ಯಶೋಧ ಬದುಕೋದಕ್ಕಾಗಿ ಹೆಣಗಾಡ್ತಾ ಇದ್ರೆ, ಮತ್ತೊಬ್ಬಳು ಸೌಭಾಗ್ಯ ಹಸಿವು ನೀಗಿಸಿಕೊಳ್ಳಿಕ್ಕೆ ಬದುಕಿನೊಂದಿಗೆ ಹೋರಾಟಕ್ಕಿಳಿದಿದ್ದಾಳೆ. 2 ಕಥೆಗಳು ಇಂದಿನ ಸಂಚಿಕೆಯಲ್ಲಿ ನಮ್ಮ ಮುಂದಿವೆ. ಹೇಳಿಮ್ಮ, ನಿಮಗೆ ಏನು ಆಸೆಮ್ಮ ಇಲ್ಲಿ ಬಂದಿದ್ದೀರಾ? ಆಸೆ ಅಂದರೆ ನನಗೆ ಎಲ್ಲರ ಒಂದು ಉದ್ಯೋಗ ಕೊಡಬೇಕು. ಮತ್ತು ಇನ್ನೊಂದು, ನಾನು ಆ್ಯಕ್ಚುಲಿ ಎಲ್ಲ ಬಸ್ಸಲ್ಲಿ ಎತ್ತಕ್ಕಾಗಲ್ಲ. ಬಸ್ಸಲ್ಲಿ ಎಲ್ಲರೂ ಹೋಗ್ಬೇಕು ಅಂತ ಆಸೆ ಆಗ್ತಾಯಿದೆ. ಹಾಸ್ಪಿಟ್ಲ್ ಕಡೆ, ಡಾಕ್ಟ್ರ್ ಕಡೆಯಿಂದ ಏನಾದ್ರು ಚಿಕಿತ್ಸೆ ಕೊಡಿಸ್ಬೇಕು ನನಗೆ. ಏನು ಕೊಡಿಸ್ಬೇಕಮ್ಮ? ಡಾಕ್ಟ್ರ್ ಕಡೆಯಿಂದ ನನಗೆ ಔಷಧಿ. ಹಾಂ, ಯಾಕಂದ್ರೆ ಇಲ್ಲ, ಅಳ್ಬೇಡಿ. ಯಾಕೆ ಅಳ್ಬೇಕಮ್ಮ? ಇಷ್ಟು ಧೈರ್ಯವಾಗಿ ಬಂದು ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ನೋಡಿ ಇಲ್ಲಿ ನೋಡಿ, ನೋಡಿ ಬಿಡಿಮ್ಮ, ನೋಡಿ ಅಮ್ಮ, ನೋಡಿ ನಾನು ನಿಮ್ಮ ಅಣ್ಣ ಅಂತ ತಿಳ್ಕೊಮ್ಮ. ನೋಡಮ್ಮ, ಬಿಡಮ್ಮ, ಅದನ್ನ ಇದು ಬಿಡಮ್ಮ, ನೋಡಿ, ಅಳ್ಬಾರ್ದಮ್ಮ, ಅಳ್ಬಾರ್ದು. ಓಕೆ, ನಾವಿರುವುದೇ ನಿಮಗಾಗಿ. ಹೇಳಿ, ಇವಾಗ ಏನು ನಿಮ್ಮ ಆಸೆ ಏನು ಹೇಳಮ್ಮ? ಅಳ್ಬಾರ್ದಮ್ಮ, ಅಳ್ಬಾರ್ದು, ಹೇಳಮ್ಮ, ಧೈರ್ಯವಾಗಿ ಹೇಳಿ. ಇಷ್ಟು ಚೆನ್ನಾಗಿ ಬಂದು ಮಾತಾಡ್ತಿದ್ದೀಯಮ್ಮ, ಯಾಕಮ್ಮ ಅಳ್ಬೇಕು? ನಾವೆಲ್ಲ ಇದ್ದೀಮ್ಮ, ನಿಮ್ಮವರೇ ಇದ್ದೀವಿ ನಾವೆಲ್ಲ. ಹೇಳಮ್ಮ, ಏನು ಆಸೆಮ್ಮ ನಿಂದು?
ನನಗೆ ಯಾವ್ದಾರ ಒಂದು ಉದ್ಯೋಗ ಕೊಡಿಸ್ಬೇಕು ನನಗೆ. ಹಾಂ, ಇವಾಗ ನಮ್ಮ ಅಮ್ಮನಿಗೆ ಏಜ್ ಆಗಿದೆ. Okay. ಅವರು ಈಗ ಅವ್ರ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗಲ್ಲ. ಓಕೆ. ನಾನು ನಮ್ಮ ಅಮ್ಮನ ಸಾಕಬೇಕು ಮತ್ತು ನಾನು ದುಡ್ಕೊಂಡು ತಿನ್ನಬೇಕು. ನಿನಗೊಂದು ಒಳ್ಳೆ ಉದ್ಯೋಗ ಬೇಕು. ಯಾಕಂದ್ರೆ ಎಷ್ಟು ಒಳ್ಳೆ ಆಸೆ ಹೇಳ್ಕೊಂಡಿದ್ದೆ ನೋಡು, ಅದು ನನಗೆ ತುಂಬ ಖುಷಿ ಕೊಡ್ತೆ. ಯಾಕಂದರೆ ನಾನು ಕೆಲಸ ಮಾಡಿ ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ದುಡಿಬೇಕು, ನನ್ನ ತಾಯಿನ ಸಾಕಬೇಕು ಅಂತ ಹೇಳಿದೆಲ್ಲ, ಅದು ತುಂಬ ಸಂತೋಷ. ಯಾಕಂದರೆ ನಿನ್ನ ತಾಯಿನೂ ಹೇಳಿ, ನಿನ್ನ ತಾಯಿನ ನಾನು ನೋಡ್ಕೊಂಡಿದ್ದೆ, ನನ್ನ ತಾಯಿ ನೋಡ್ಕೊಂಡಿದ್ದಾರೆ, ಅವ್ರಿಗೂ ವಯಸ್ಸಾಯಿತು, ಇನ್ನು ಎಷ್ಟು ನೋಡ್ಕೋಬೋದು ಅಂತ ಆ ಭಾರನ ನಿನ್ನ ಮೇಲೆ ಹೊಡ್ಸ್ಕೊಳಕ್ಕೆ ನೋಡ್ತಿದ್ಯಲ್ಲ, ಅದು ತುಂಬ ಖುಷಿ ಆಯ್ತು ನಮಗೆ. ನೋಡೋಣಮ್ಮ, ಯಾವ ರೀತಿ ನೀನು ಹೇಳಿದ್ಯಲ್ಲ, ನೀನು ಆಸೆ ಹೇಳಿದ್ಯಾ, ಯಾವ ರೀತಿ ಮಾಡ್ಬೋದಂತ ನಾವು ಖಂಡಿತ ಯೋಚನೆ ಮಾಡಿ ನಿನಗೆ ಒಂದು ಒಳ್ಳೆ ದಾರಿನ ತೋರಿಸೋ ಜವಾಬ್ದಾರಿ ನಮ್ದಮ್ಮ, ಖಂಡಿತ. ಓಕೆ, ಅದೇನು ಕಣ್ಣೀರು ಹಾಕ್ಬೇಡಮ್ಮ. ಇವನು ಹೇಳ್ತಿದ್ದೆ ಗೊತ್ತಾ, ನಾನು ಹಿಂಗೆ ಬದುಕು ತೋರಿಸ್ತೀನಿ ಅಂತ ಹೇಳ್ತಿದ್ದಿಲ್ಲ, ಅದೇ ಧೈರ್ಯ, ಅದೇ ಮನುಷ್ಯನ ಧೈರ್ಯ. ಕರೆಕ್ಟ್ ತಾನೇ ಹೇಳಿದ್ದೆ, ಅದೇ ಮನುಷ್ಯನ ಧೈರ್ಯ. ನೋಡಿ ಯಶೋಧರ ಲೈಫು ಎಷ್ಟು ಚೆನ್ನಾಗಿತ್ತು, ಎಷ್ಟು ಒಂದು ಆಸನ, ಒಳ್ಳೆ ಆಸನ ಹೇಳಿದ್ರು, ಅದು ಬೇಗ ದೇವ್ರಿಗೆ ಕೇಳಿಸ್ಬಿಡುತ್ತೆ ಕಾಣುತ್ತೆ. ಅದಕ್ಕೆ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆಗೆದಿದೆ. ಅದು ಯಾರ ಮೂಲಕ ಅಂದರೆ ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರು ಭರವಸೆ ಕೊಡ್ತಾ ಇದ್ದಾರೆ, ಎಲ್ಲಿಗೂ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಟು ದ ಸ್ಟೇಜ್. ಲಕ್ಷ್ಮೀ ವೆಂಕಟೇಶ್ ಅವರು ಬನ್ನಿ. ಹೆಂಗಿದ್ದೀರಾ? ಚೆನ್ನಾಗಿದೆ. ಓಕೆ, ನಮ್ಮ ಶೋಗೆ ಬಂದಿದ್ದೀರಾ, ವೆಲ್ಕಮ್ ಟು ಅ ಶೋ. ಥ್ಯಾಂಕ್ ಯು. ಲಕ್ಷ್ಮೀ ವೆಂಕಟೇಶ್ ಅವರೇ, ನಿಮ್ಗೆ ಗೊತ್ತು ಈ ಶೋ ಬಗ್ಗೆ, ಒಂದು ಆಸೆನ ನೆರವೇರಿಸೋದು, ಆಸೆ ನೆರವೇರಿಸೋದು ಅಲ್ಲದೆ ನೆರವೇರಿಸಾದ್ಮೇಲೆ ಅವ್ರ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದು ಭಾಳ ಸುಂದರವಾಗಿ ಆಗಬೇಕು ಅನ್ನೋದೇ ನಮ್ಮ ಒಂದು ಈ ನಾನಿರೋದೇ ನಿಮಗೆ ಕಾರ್ಯಕ್ರಮದ ಒಂದು ಮೈನ್ ಇಂಟೆನ್ಷನ್. ಇವತ್ತು ಯಶೋಧ ಅಂತ ಒಬ್ರು ಬಂದಿದ್ದಾರೆ. ಆ್ಯಕ್ಚುಲಾಗಿ ಅವ್ರು ಪೋಲಿಯೋ ಇದಾಗಿ 3 ಇಯರ್ಸಿಂದ ಅವ್ರಿಗೆ ಇದಾಗಿದೆ. ಬಟ್ ಆದರೂ ಎಲ್ಲೋ ಕೆಲವು ಕಡೆ ಕೆಲಸ ಮಾಡಿದ್ದಾರೆ, ಕೆಲವು ಕಡೆ ಇನ್ಸಲ್ಟ್ ಆಗಿದೆ. ನಾನು ಹೇಳಿದೆ, ಇನ್ಸಲ್ಟ್ನ ತಡ್ಕೋಬೇಕಮ್ಮ, ಅದು ಬಿಟ್ಬಿಡ್ಬೇಕು, ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಟ್ಬಿಡ್ಬೇಕು ಅಂತ. ಸೊ ಅವರೊಂದು ಆಸೆನ ಹೊತ್ಕೊಂಬಂದರು. ಸೊ ಈ ರೀತಿ ಒಂದು ಕೆಲಸ ಬೇಕು ನಮಗೆ, ಒಂದು ಒಳ್ಳೆಯ ಉದ್ಯೋಗ ಬೇಕು, ನನ್ನ ಕಾಲನ್ನ ನಿಂತ್ಕೋಬೇಕು, ನನ್ನ ತಾಯಿನ ಸಾಕಬೇಕು ಅಂತ ಬಂದಿದ್ದು. ಸೊ ಹೇಳಿ ವೆಂಕಟೇಶ್ವರ, ಯಾವ ರೀತಿ ನೀವು ಹೆಲ್ಪ್ ಮಾಡ್ಬೋದು? ನೀವು ಯಾವ ರೀತಿ ಹೇಳ್ತಿರೋ ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ. ಬಿಕಾಸ್ ಇಫ್ ಶಿ ಈಸ್ ರೆಡಿ ಟು ವರ್ಕ್ ಇನ್ ಎಲೆಕ್ಟ್ರಾನಿಕ್ ಶಾಪ್, ಓಕೆ, ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್, ವಿ ಆರ್ ದೇರ್ ಟು ಹೆಲ್ಪ್ ಹರ್. ನೋಡಿ, ನೀವು ಹೇಳಿದ ಮೇಲೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನಾವು ಏನು ಹೇಳ್ತೀವೋ ಅದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಹೆಸರೇ ಲಕ್ಷ್ಮೀ ವೆಂಕಟೇಶ್ ಅಲ್ವಾ? ಎರಡೂ ಅಲ್ಲೇ ಇದೆ, ಲಕ್ಷ್ಮೀನೂ ಅಲ್ಲೇ ಇದೆ, ವೆಂಕಟೇಶನೂ ಅಲ್ಲೇ ಇದ್ದಾರೆ. ನೋಡಿ ಎಷ್ಟು ದೇವರು ಯಾವ್ಯಾವ ರೂಪದಲ್ಲಿ ಕಳಿಸ್ತಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಲಕ್ಷ್ಮೀ ವೆಂಕಟೇಶ್. ಥ್ಯಾಂಕ್ ಯು. ನೀವು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಅವ್ರಿಗೆ ಒಂದು ಹೇಳ್ಬಿಟ್ರೆ, ಐ ಥಿಂಕ್ ಇನ್ನೇನು ನಾವು ತಡ ಮಾಡೋದು ಬೇಡ. ಹೇಳಿದ್ರಲ್ಲಮ್ಮ, ನೀವು ಯಾವ ರೀತಿ ಕೆಲಸ ಬೇಕು ಅಂತ ಹೇಳ್ತೀರಮ್ಮ, ಆ ರೀತಿ ಅವ್ರಿಗೆ ಚಿಲ್ಲರೆ ಅಂಗಡಿನ ಇಲ್ಲ ಚಿಲ್ಲರೆ ಅಂಗಡಿ ಹಾಕಿಟ್ರೆ ಸಾಕು ನನಗೆ. ಚಿಲ್ಲರೆ ಅಂಗಡಿ ಥರ ಏನು ಹೇಳ್ತೀರ? ಈಗ ರಾಕುಮ್ ಅವ್ರದ್ದು ಒಂದು CD ಕ್ಯಾಸೆಟ್ ಬಿಡುಗಡೆ ಮಾಡಿದ್ದಾರೆ ನೀವು. ಗೊತ್ತು. ಹಾಗಾಗಿ ಪೈ ಇಂಟರ್ನ್ಯಾಷನಲ್ ಮಳಿಗೆನಲ್ಲಿ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾದರೆ ಅಲ್ಲಿರೋ ಬ್ರಾಂಚಲ್ಲಿ ಅವ್ರಿಗೊಂದು ಸ್ಟಾಲ್ ಹಾಕೊಡ್ತೀವಿ ಒಳಗಡೆ. ಏನಮ್ಮ ನಿಮ್ಮ ಮನೆ ಎಲ್ಲಿರೋದು? ನಮ್ಮ ಮನೆ ಕೆಲಸ ಮನೆಯಲ್ಲಿರೋದು ಜಯನಗರ. ಅವರು ಬಿಡು ಅಂತ ಜಯನಗರದಲ್ಲಿ ಬ್ರಾಂಚ್ ಇದೆ, ತೊಂದರೆ ಇಲ್ಲ. ಓಕೆ. ಸೊ ಅಲ್ಲೇ ಒಂದು ಸ್ಟಾಲ್ ಹಾಕ್ಕೊಟ್ಟು ನಾವು ರಾಕುಮ್ ಸ್ಕೂಲ್ ಅವ್ರಿಗೂ ಒಂದು ಬೆನಿಫಿಟ್ ಆಗುತ್ತೆ, ನಾವು ಅದಕ್ಕೆ ಒಂದು ಇದು ಮಾಡ್ದಂಗೆ ಆಗುತ್ತೆ, ಇವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಓಕೆ. ಸೊ ನೀವು ಹೇಳಿದ್ಮೇಲೆ ನಾವು ಅದು ಮಾಡ್ಕೊಡೋಕ್ಕೆ ತಯಾರಿದ್ದೀವಿ. ಏನಮ್ಮ ಆಗ್ಬೋದಾ? ಅಥವಾ ನೀವು ಯಾವ ಥರ ಹೇಳ್ತೀರೋ ಅದು ಮಾಡೋಕ್ಕೆ ತಯಾರಿದ್ದೀವಿ, ತೊಂದರೆ ಇಲ್ಲ. ನೋಡಮ್ಮ ಯಾವ ರೀತಿ ಮಾಡ್ಬೋದು ಅಂತ ಮಾತಾಡಿ. ಯಾಕಂದರೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಏನಂದರೆ ಏನಾದರೂ ಇವಾಗ ಅಂಗಡಿ ಅಂದ ತಕ್ಷಣ ನಾಳೆನೇ ಹಾಕ್ಬಿಡೋಕ್ಕಾಗಲ್ಲ, ಅದಕ್ಕೂ ಒಂದು ಟೈಮ್ ತಗೊಳುತ್ತೆ. ಯಾಕಂದರೆ ಒಂದು ಭರವಸೆ ಫಸ್ಟ್ ನಾವು ಟ್ರಸ್ಟ್ನ ನಂಬಬೇಕಮ್ಮ. ಆ ಭರವಸೆ ನಂಬಿದ್ರೇ ನಾಳೆ ನಾವು ಏನು ಅನ್ಕೋತೀವಿ ಒಂದು ಸಾಧಿಸೋಕ್ಕಾಗಲ್ಲ. ಲಕ್ಷ್ಮೀ ವೆಂಕಟೇಶ್ವರ ಹೇಳಿದ್ದಾರೆ 100% ನಿಮಗೆ ಯಾವ ರೀತಿ ಸಹಾಯ ಬೇಕಾದ್ರೆ ಮಾಡಿಕೊಡ್ತಾರೆ. ಇವಾಗ ಅವರು CD ಅಂಗಡಿ ಅಂತ ಯಾವುದೋ ಅಂತ ಹೇಳಿದ್ದಾರೆ, ಅದೊಂದು ಆಪ್ಷನ್ ಇಟ್ಕೊಳ್ಳಿ. ಇಲ್ಲ ಬೇರೆ ಥರ ಆಪ್ಷನ್ ಬೇಕು ಅಂದರೆ ನಾವು CD ಅಂಗಡಿ ಅಂದರೆ ನಂಗೆ ಅಷ್ಟು ಗೊತ್ತಾಗಲ್ಲ. ಅದು ಎಲ್ಲ ಅನುಭವ ಮಾಡ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಆಯ್ತಾ ಗೊತ್ತಾಗುತ್ತಮ್ಮ, ಅಷ್ಟೇ, ಏನಿಲ್ಲ. ಯಾವುದೋ ಒಂದು ಅಂಗಡಿ, ಯಾಕಂದರೆ ಜೀವನಕ್ಕೆ ಒಂದು ದಾರಿ ಆಗಬೇಕಲ್ಲ, ಒಳ್ಳೆ ಒಂದು ಡೀಸೆಂಟ್ ಜಾಬ್. ಯಾಕಂದ್ರೆ ನೀನು ಓಡಾಡೋಕ್ಕಾಗಲ್ಲ ಅಂತೇಳಮ್ಮ, ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸಹಾಯ ಮಾಡೋಕ್ಕೆ ಅವ್ರು ರೆಡಿ. ನೋಡೋಣ, ಫಸ್ಟ್ ಮಾತಾಡೋಣ, ಆಮೇಲೆ ನಾವು ಮಾತಾಡೋಣ. ಆಯ್ತು, ಏನೋ ಒಂದು ಮಾಡಿಕೊಡೋಣ ಬಿಡಮ್ಮ. ಇವಾಗ ಬಂದಿದ್ದಾರಲ್ಲಮ್ಮ, ಇವಾಗ ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಮ್ಮ? ಹೌದು. ಓಕೆ, ಅವ್ರ ಕಡೆಯಿಂದ ಬಂದಿದ್ದಾರೆ, ಅದಾಗುತ್ತೆ. ಓಕೆ, ದೇವ್ರ ರೂಪದಲ್ಲಿ ಬಂದಿದ್ದಾರೆ, ಹಾಗೇ ಆಗುತ್ತೆ. ಭಾಳ ಖುಷಿ ಆಯಿತು. ಚೆನ್ನಾಗಿ ಒಳ್ಳೇದಾಗಲಿ ಯಶೋದವರೇ.
ಅಸಹಾಯಕ ಪರಿಸ್ಥಿತಿ ನೋಡಿದ ಜಯನಗರದ ಲಕ್ಷ್ಮೀ ವೆಂಕಟೇಶ್ ತಮ್ಮ ಪೈ ಇಂಟರ್ನ್ಯಾಷನಲ್ ಮಳಿಗೆಯಲ್ಲಿ ಶಿವಣ್ಣವರಿಗೆ ಮಾತು ಕೊಟ್ಟಂತೆ ಕೆಲಸ ಕೊಟ್ಟರು. ಯಶೋಧ ಅನ್ನುವಂಥವರು ನಮ್ಮ ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ ಸಂಸ್ಥೆಗೆ ಇವತ್ತಿಂದ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಇವರು ಸಹ ನಮ್ಮೊಳಗೆ ಒಂದಾಗಿರ್ತಾರೆ. ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಏನೇ ಕಷ್ಟ ಬಂದರೂ ಜೊತೆಗೆ ಇರ್ತೀವಿ. ಎಲ್ಲರೂ ಅವ್ರಿಗೆ ತೊಂದರೆ ಆಗದಿರೋದನ್ನು ನೋಡ್ಕೊತೀವಿ. ನನ್ನ ಹೆಸರು ಶ್ರೀಕಂಠನ್ ಅಂತ. ಇದು ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿ ಅಂತ. ಪೈ ಇಂಟರ್ನ್ಯಾಷನಲ್ ಈ ಅಂಗವಿಕಲರು ಯಶೋಧ ಅಂತ ಒಂದು ಹುಡುಗಿಗೆ ಒಂದು ಉದ್ಯೋಗ ಕೊಟ್ಬಿಟ್ಟು ಅವ್ರಿಗೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಶಿವಣ್ಣ ಜಿ ಕನ್ನಡ ಟಿವಿಗೂ ಈ ಥರ ತುಂಬ ಒಳ್ಳೆ ಕೆಲಸಗಳು ಮಾಡಲಿ, ಇನ್ನೂ ತುಂಬ ಅಂಗವಿಕಲರಿಗೆ ಇದು ಉದ್ಯೋಗ ಕಲ್ಪಿಸಿಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪೈಸಲ್ಲಿ ಇವತ್ತು ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದೀನಿ. ನಾನಿರುವುದೇ ನಿಮಗಾಗ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ನಡೆಸ್ಕೊಡ್ತಾರಲ್ಲ, ನನಗೆ ಕೆಲಸ ಕೊಡಿಸಿರೋಂಥವ್ರಿಗೆ ಅವ್ರಿಗೆ ಲಕ್ಷ್ಮೀ ವೆಂಕಟೇಶ್ವರ ಸರ್ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ಯಶೋದವ್ರ ಆಸೆ ಇಷ್ಟು ಬೇಗ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಭಾಳ ಖುಷಿ ಆಯಿತು. ಥ್ಯಾಂಕ್ಸ್ ಅ ಲಾಟ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು, ನಿಮ್ಮ ಕಂಬನಿ ಒರೆಸುವ ಮಗನು, ನಿಮ್ಮ ನೋವಿಗೆ ಮಿಡಿವೆನು ನಾನು ನಿಮ್ಮವನು. ಮಳೆ ಬಗ್ಗೆ ಜನ ಏನು ಯೋಚನೆ ಮಾಡ್ತಾರೆ? ಮಳೆ ಬಂದಾಗ ಒಂದು ನಿಸರ್ಗವನ್ನು ಅಥವಾ ಸಂಬಂಧಪಟ್ಟ ಆಡಳಿತ ವ್ಯವಸ್ಥೆಯನ್ನು ದೂರ್ತಾರೆ. ಅದೇ ರೀತಿ ಮಳೆ ಬರದೇ ಇದ್ದೇ ಹೋದ್ರೂ ಇದೇ ಜನ ಮತ್ತೆ ನಿಸರ್ಗವನ್ನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಶಪಿಸ್ತಾರೆ. ಹಾಗಾದರೆ ಇದಕ್ಕೆಲ್ಲ ಕಾರಣರು ಯಾರು? ಆಡಳಿತ ವ್ಯವಸ್ಥೆಯೋ, ನಿಸರ್ಗನೋ ಅಥವಾ ಜನತೆಯೋ? ಕೆಲವು ಕಡೆ ಈಗ ಮೋರಿಗಳಲ್ಲಿ ಕರೆಕ್ಟಾಗಿ ಮೋರಿಲ್ಲ, ಅನಾಹುತಗಳು ಆಗ್ತೈತೆ. ಸುಮಾರು ಅನಾಹುತ ಈಗ ಅಭಿಷೇಕ್ ಅಂತ ಹೇಳ್ಬಿಟ್ಟು ನಮ್ಮ ಈ ಇಂದಿರಾನಗರ ಇದರಲ್ಲಿ ಕೊಚ್ಕೊಂಡು ಹೋದ ಮಳೆಯಲ್ಲಿ ಕರೆಕ್ಟಾಗಿ ವ್ಯವಸ್ಥೆ ಇಲ್ಲ, ಅವರೇನೋ ಒಳಚರಂಡಿ ವ್ಯವಸ್ಥೆ ಇಲ್ಲ. ಮತ್ತು ನೀರು ಯಾವ ಥರ ಸಂಗ್ರಹಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ರ ಜನಗಳಲ್ಲಿ ಭಾವನೆಯನ್ನು ಮೂಡಿಸ್ಬೇಕು. ಜನಗಳಲ್ಲಿ ಮಳೆ ನೀರು ಎಲ್ಲರಿಗೂ ಅವಶ್ಯಕತೆ ಇದೆ. ಮಳೆ ನೀರಿನಿಂದ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ. ಹಾನಿ ಏನಪ್ಪ ಅಂತಂದ್ರೆ ಮಳೆಯಿಂದ ರೋಡ್ ಕೆಡಬೋದು, ಮಳೆಯಿಂದ ಸಿಕ್ಕಾಪಟ್ಟಿ ಚರಂಡಿಗಳು ಸಮಸ್ಯೆ ಆಗ್ಬೋದು. ಸಾಮಾನ್ಯ ಎಲ್ಲಂದ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ ನೀರು, ರೋಡೊಳಗೆ ನಿಂತ್ಕೊಳ್ಳುತ್ತೆ. ರೋಡೊಳಗಿರೋ ನೀರು ಹೋಗೋದಿಲ್ಲ ಮರೆ ಒಳ್ಳೆ. ಮಳೆ ನೀರು ಬೆಂಗಳೂರಲ್ಲಿ ತುಂಬ ವೇಸ್ಟ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದರೆ ರೋಡ್ ಸರ ಇದ್ಬಿಟ್ಟು ಹಿಂಗೋದಿಲ್ಲ, ಹಿಂಗಾಗಿ ಯುಟಿಲೈಸ್ ಕರೆಕ್ಟ್ ಆಗ್ತಾ ಇಲ್ಲ. ಹೆಚ್ಚಿನ ಮಳೆ ನೀರು ಪೋಲಾಗುವುದನ್ನ ಮತ್ತು ನೀರಿನ ಕೊರತೆಯನ್ನು ನೀಗಿಸಲು ಒಂದು ಮಾರ್ಗವಿದೆ. ಅದುವೇ ಮಳೆ ನೀರು ಸಂಸ್ಕರಣೆ. ಮಳೆ ನೀರು ಮನೆಯಲ್ಲಿ ಅದು ಸಂಗ್ರಹ ಮಾಡಿ ಫಿಲ್ಟರ್ ಮಾಡಿ ಅದರದೇ ಆದ ಪದ್ಧತಿ ಪ್ರಕಾರ ಮಾಡಿದೆವಪ್ಪ ಮನೆಯಲ್ಲಿ ಆರಾಮ್ ಯೂಸ್ ಮಾಡ್ಬೋದು, ಕುಡಿಯನೂಬಹುದು. ನಾವು ಇಷ್ಟಪಡ್ತೀವಿ ಅಂದ್ರೆ ಅದನ್ನು ಶೇಖರಣೆ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ಯುಟಿಲೈಸೇಷನ್ಗೆ ಕುಡಿಯೋಕ್ಕೂ ಕೂಡ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಮೋರಿಯಲ್ಲಿ ಹೋಗಿದ್ದ ನೀರು ಕರೆಕ್ಟಾಗಿ ಹೋಗ್ತಾರೆ, ಎಲ್ಲಾದರೂ ಶೇಖರಣೆ ಆದರೆ ಅದನ್ನು ಅಲ್ಲಿ ಪ್ಯೂರಿಫೈ ಮಾಡ್ಕೊಂಡ್ರೆ ಆ ನೀರನ್ನ ಬೇರೆ ಥರ ಯೂಸ್ ಮಾಡ್ಕೋಬೋದಲ್ಲ. ಪ್ರತಿಯೊಂದು ಹೊಸ ಈಗ ಬಡವಣಿ ಮಾಡ್ತಾರಲ್ಲ, ಆ ಥರ ಮಳೆ ನೀರು ಸಂಗ್ರಹಣೆ ಮಾಡಿಬಿಟ್ಟು ಸಂಪಲ್ಲಿ ಸ್ಟೋರ್ ಮಾಡಿಬಿಟ್ಟು ಅದು ನಾವು ಮಳೆ ನೀರು ಉಪಯೋಗಿಸ್ಕೊಬೋದು. ನಾವು ಮನೆಯಲ್ಲಿ ಕುಡಿಬೋದು, ಅದು ಎಲ್ಲೋ ಇದಕ್ಕೂ ಯೂಸ್ ಆಗುತ್ತೆ ಮಳೆ ನೀರು. ಸರಿ, ಹಾಗಾದರೆ ಈ ಮಳೆ ನೀರು ಸಂಸ್ಕರಣೆ ಅಂದ್ರೇನು? ಇಲ್ಲಿ ನೋಡಿ, ಮಳೆಯಿಂದ ನೀರು ರಸ್ತೆಗಳಲ್ಲಿ ಬೀದಿಗಳಲ್ಲಿ ಯಾವ ರೀತಿ ಹರಿದು ಹೋಗ್ತಾ ಇದೆ ಅಂತ. ನೆರೆ ಹಾವಳಿಗೆ ಕಾರಣವಾಗಿ ದೊಡ್ಡ ಸಮಸ್ಯೆಗೆ ನೂಕಬಹುದು. ಇದನ್ನ ಒಳಚರಂಡಿಗೆ ಜೋಡಿಸಿದರೂ ಕೂಡ ಸಾಕಷ್ಟು ನೀರು ಪೋಲಾಗಿ ಸಂಪೂರ್ಣವಾಗಿ ಬಳಕೆಯಾಗದೇ ಇರಬಹುದು.
ಆದರೆ ಒಂದು ವೇಳೆ ನೀವು ಮಳೆ ನೀರು ಸಂಸ್ಕರಣಾ ವಿಧಾನವನ್ನ ಅಳವಡಿಸಿಕೊಂಡ್ರೆ ಸರಿಯಾದ ರೀತಿಯಲ್ಲಿ ನೀರನ್ನ ಸಂರಕ್ಷಿಸಬಹುದು. ಫಸ್ಟ್ ನೀರನ್ನು ನಾವು ಬಿಟ್ಟುಬಿಟ್ಟು ನೆಕ್ಸ್ಟ್ ಇದು ಶೆಲ್ಟರ್ ನೀರು ಬರುತ್ತಲ್ಲ ಡೈರೆಕ್ಟ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ಪಟಕ ಅಂತ ಇರುತ್ತೆ ಅದನ್ನು ಹಾಕಿಬಿಟ್ಟು ಅದು ತಳಕ್ಕೆ ಇದು ಕೂಡ್ಬಿಡುತ್ತೆ, ಮೇಲಿನ ನೀರೆಲ್ಲ ನಾವು ಯುಟಿಲೈಸ್ ಮಾಡ್ಕೊತೀವಿ. ಗಲೀಜು ನೀರು ಅದು ಇದೆಲ್ಲ ಹೊರಗಡೆ ಹೋಗ್ದಿರೋ ಥರ ಅಲ್ಲೇ ಒಂದು ಹಳ್ಳ ತಗೊಂಡು 2 ಥರ 3 ಥರ ಏನೋ ಒಂದು ಇದು ಮಾಡಿಕೊಂಡು ನೀರು ಪ್ಯೂರಿಫೈ ಮಾಡ್ಕೊಳ್ತಾರೆ. ಅದನ್ನು ಬಂದು ಗಾರ್ಡನ್ಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಮಳೆ ನೀರು ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡೋಂಥ ಯಾವುದೇ ಒಂದು ಸ್ಕೀಮ್ ತೆಗೆದ್ರಪ್ಪ ಅಂತಂದ್ರೆ ಎಲ್ಲ ಮನೆಯಲ್ಲಿ ಮಳೆ ನೀರು ಯೂಸ್ ಮಾಡ್ಲಿಕ್ಕೆ ಭಾಳ ಅವಶ್ಯಕತೆ ಇದೆ, ಅದು ಮಾಡೇಬೇಕು. ಬನ್ನಿ ಹೇಗೆ ಈ ಮಳೆ ನೀರು ಸಂಸ್ಕರಣೆ ಮಾಡಲಾಗ್ತದೆ ಎಂಬುದನ್ನು ತಿಳಿಯೋಣ. ಮಳೆ ನೀರು ಸಂಸ್ಕರಣೆ ಎನ್ನುವುದು ನೈಸರ್ಗಿಕವಾಗಿರುವ ಒಂದು ಮುಂದುವರೆದ ತಂತ್ರಜ್ಞಾನ. ಇಲ್ಲಿ ಈ ಟೆರೆಸನ್ನೇ ನೋಡಿ, ಮಳೆ ಬಂದಾಗ ಆ ನೀರು ಈ ಪೈಪುಗಳ ಮೂಲಕ ಕೆಳಗಡೆಗೆ ಬಂದು ತಲುಪುತ್ತೆ. ಭಾಗದಲ್ಲಿರುವ ಕೆಲವು ಫಿಲ್ಟರ್ಗಳು ಉಸುಕು ಮತ್ತು ಕಲ್ಲಿನ ಚೂರುಗಳಲ್ಲಿ ಹಾಯ್ದು ಸ್ವಚ್ಛ ನೀರು ಟ್ಯಾಂಕಿನಲ್ಲಿ ಜಮೆಯಾಗುತ್ತೆ. ಎಲ್ಲಿ ಕೂಡ ವೇಸ್ಟ್ ಆಗಲ್ಲ. ಒಂದು ಇದಕ್ಕೆ ಅಂತ ಕನೆಕ್ಷನ್ ಕೊಟ್ಟಿದ್ದೀರಾ, ಪೈಪ್ ಹಾಕಿದ್ದಾರೆ, ಆ ಪೈಪ್ ಮುಖಾಂತರ ಬರುತ್ತೆ ಕೆಡೆ ಬಂದು ಬೀರುತ್ತೆ. ಈ ಕಡೆಯಿಂದ ಸೈಡ್ಗೆ ಒಂದು ಕಡೆಯಿಂದ ಸೈಡಿಂದ ಹೋಗುತ್ತೆ, ಅದು ಟ್ಯಾಂಕ್ ಒಳಗಡೆ ಬೀಳುತ್ತೆ ಕೆಳಗಡೆ ಸಂಪಕ್ಕೆ ಬೀಳುತ್ತೆ. ಅದರಿಂದ ಏನೋ ಸ್ವಲ್ಪ ಕೂಡ ನಾವು ನೀರೆಲ್ಲ ನಾವು ಫುಲ್ ಎಲ್ಲ ಸೇವ್ ಮಾಡ್ತಾ ಇದ್ವಿ. ಇಲ್ಲಿ ನೀರು ಉಳಿತಾಯವಾದಂತಾಯ್ತು. ಇದು ಶುದ್ಧ ನೀರು. ಹಾಗೇನೆ ನಮ್ಮ ಅಂತರ್ಜಲ ಮಟ್ಟವನ್ನ ಹೆಚ್ಚಿಗೆ ಮಾಡುವಂತ ಒಂದು ಅತ್ಯುತ್ತಮ ವಿಧಾನ. ಅದೆಲ್ಲ ಸರಿ, ಈ ಮಳೆ ನೀರು ಸಂಸ್ಕರಣಾ ವಿಧಾನದ ಪ್ರಯೋಜನಗಳೇನು ಅನ್ನೋದು ನಿಮ್ಗೆ ಗೊತ್ತಾ? ಮಳೆ ನೀರು ಸಂಸ್ಕರಣಾ ವಿಧಾನವು ಮಳೆಯಿಂದ ಹೆಚ್ಚಿಗೆ ಪೋಲಾಗ್ತಾ ಇರುವಂತಹ ನೀರಿನ ಉಳಿತಾಯಕ್ಕೆ ಸಹಾಯ ಮಾಡುತ್ತೆ ಹಾಗೂ ನೀರಿನ ಕೊರತೆಯ ಸಮಸ್ಯೆಯನ್ನ ಸಮತೋಲನದಲ್ಲಿಡುತ್ತೆ. ಇದು ಮಣ್ಣಿನ ಕೊರತೆಯನ್ನ ತಡೆಗಟ್ಟುತ್ತೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಹೆಚ್ಚು ಹಸಿರಾಗಿರುವಂತೆ ಮತ್ತು ಸ್ವಚ್ಛವಾಗಿರುವಂತೆ ಇಡುತ್ತೆ. ಈ ಮಳೆ ನೀರು ಸಂಸ್ಕರಣೆ ನಮ್ಮ ಪರಿಸರಕ್ಕೆ ಪುನರ್ಜನ್ಮವನ್ನು ನೀಡುತ್ತೆ. ಇವತ್ತಿನಿಂದ ನಾವು ಸರ್ಕಾರನೋ ಅಥವಾ ಆಡಳಿತ ವ್ಯವಸ್ಥೆಯನ್ನು ದೂರೋದನ್ನು ಬಿಟ್ಟು ನಾವೇ ಪರ್ಯಾಯ ಮಾರ್ಗ ಹುಡುಕೋಬಹುದಲ್ವಾ? ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಮ್ಮೆಯಾದರೂ ಈ ಮಳೆ ನೀರು ಸಂಸ್ಕರಣಾ ವಿಧಾನವನ್ನ ಅನುಸರಿಸಿ. ಇದು ನಿಮ್ಮನ್ನು ಮತ್ತು ನಿಸರ್ಗವನ್ನು ಉಳಿಸುತ್ತೆ. ಸೌಭಾಗ್ಯಳಿಗೆ 3 ತರಹದ ಸಹಾಯಗಳು ಬೇಕಾಗಿವೆ. 1, ತನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಬೇಕು. 2ನೇದಾಗಿ ತನ್ನ ಮಗನಿಗೆ ಉತ್ತಮ ವೈದ್ಯಕೀಯ ಶುಶ್ರೂಷೆ ಮತ್ತು 3ನೇದಾಗಿ ತನಗೊಂದು ನಿಗದಿತ ಕೆಲಸ. ನೋಡಿದ್ರಲ್ಲ, ಸೌಭಾಗ್ಯ ಆ 2 ಮಕ್ಕಳ ಜೊತೆ ಇಲ್ಲಿ ಬಂದಿದ್ರು. ಅವ್ರಿಗೆ ಗಂಡ ಇಲ್ಲ, ಅವ್ರ ತಂದೆ ತಾಯಿ ಇಲ್ಲ, ಯಾರೂ ಇಲ್ಲ ಹೆಲ್ಪ್ಗೆ. ಅತ್ತೆ ಇದ್ದಾರೆ, ಆದರೆ ಕಾಲು ಮುರ್ಕೊಂಡು ಮನೇಲೇ ಇದ್ದಾರೆ. ಫ್ಯಾಮಿಲಿ ಸಾಕಬೇಕು, ಏನಾದರೂ ಒಂದು ಫೇವರ್ ರೀತಿಲಿ ಒಂದು ವಿಶ್ ತಗೊಂಬಂದರು. ನಮ್ಮ ಟೀಮ್ನವರು, ಅಂದರೆ ನಾನಿರೋದು ನಿಮಗಾಗಿ ಟೀಮ್ನವರು ಏನು ಮಾಡಿದ್ರು ಅಂತ ನೀವೇ ನೋಡಿ. ತನ್ನ ಕಾಯಿಲೆಯ ಮಗ ಹಾಗೂ ವೃದ್ಧ ಅತ್ತೆಯನ್ನ ನೋಡಿಕೊಳ್ಳುವ ಕಾರಣದಿಂದ ಸೌಭಾಗ್ಯಳಿಗೆ ಕೆಲಸಕ್ಕೆ ಹೋಗುವುದು ಅಸಾಧ್ಯವಾಯಿತು. ಅದೇ ವೇಳೆ ಅವರಿಗೆ ಆದಾಯದ ಒಂದು ಮಾರ್ಗವೂ ಬೇಕಾಗಿತ್ತು. ನಮ್ಮ ತಂಡ ಸೌಭಾಗ್ಯಳಿಗೆ ಟೈಲರಿಂಗ್ ಬರುತ್ತೆ ಎಂಬುದನ್ನು ಅರಿತು ಇವರನ್ನ ಸಬಲಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಿಸಿತ್ತು. ನನ್ನ ಹೆಸರು ಅನ್ನಪೂರ್ಣ ಅಂತ. ಅವ್ರ ತಾಯಿ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರಿಗೆ ಕಷ್ಟ ಅನ್ನೋದೇ ಹೇಳ್ಕೊಟ್ಟಿದ್ದಿಲ್ಲ ಮೇನಾಗಿ. ಈ ಗಂಡ ಮದುವೆ ಆದಮೇಲಂತೂ ಭಾಳ ಪ್ರಾಬ್ಲಮ್ ಪಟ್ಟಿದ್ದಾಳೆ, ಅಂದರೆ ಅಷ್ಟು ಹೇಳ್ಕೊಳಕ್ಕಾಗಲ್ಲ. ನಾವು ಓದ್ತಾ ಇದ್ವಿ, ಅವಳದ ಪರಿಸ್ಥಿತಿ ನೋಡ್ಕೊಂಡು ನಮ್ಗೆ ಕಷ್ಟ ಅನ್ನಿಸ್ತಾ ಇತ್ತು.
ಟೈಲರಿಂಗ್ ಕೆಲಸ ಒಂದು ಉತ್ತಮ ಸಂಪಾದನೆ ತಂದುಕೊಡುವ ಸ್ವಾವಲಂಬಿ ಕೆಲಸ. ಹಾಗಾಗಿ ನಾವು ಅವರಿಗೊಂದು ಟೈಲರಿಂಗ್ ಅಂಗಡಿ ಆರಂಭಿಸಿಕೊಡಲು ನಿರ್ಧರಿಸಿದೆವು. ಶಿವಣ್ಣನವರ ಸಲಹೆ ಮೇರೆಗೆ ಬೆಂಗಳೂರಿನ ಮ್ಯಾಗ್ನಾ ಮಲ್ಟಿಮೀಡಿಯಾ ಸೊಲ್ಯೂಷನ್ಸ್ನ ಮಾಲೀಕರಾದ ಮುಕುಂದ ಅವರು ಸೌಭಾಗ್ಯಳ ಬದುಕಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಟೇಲರಿಂಗ್ ಕೆಲಸ ಗೊತ್ತಿದ್ದ ಸೌಭಾಗ್ಯಳಿಗೆ 2 ಹೊಲಿಗೆ ಯಂತ್ರಗಳನ್ನು ಕೊಡುವುದರ ಮೂಲಕ ನೆರವಾದರು. ನಮ್ಮ ಈ ಆರಂಭಿಕ ಪ್ರಯತ್ನದ ನಂತರ ತನ್ನಂತಹ ಇನ್ನಷ್ಟು ಬಡ ಮಹಿಳೆಯರಿಗೆ ತಾನೇ ಕೆಲಸವನ್ನ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಹೆಸರು ಅನ್ಸೂಯ ಅಂತೇಳಿ. ನಾವು ಇಲ್ಲಿ ಸೌಭಾಗ್ಯ ಮೇಡಮ್ ಅವ್ರ ಹತ್ರ ಕೆಲಸಕ್ಕೆ ಬರ್ತಾ ಇದ್ವಿ. ಶಿವರಾಜ್ ಕುಮಾರ್ ನಡೆಸ್ಕೊಡೋ ಕಾರ್ಯಕ್ರಮ ನಾನಿರೋದು ನಿಮಗಾಗಿ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಮೇಲಿಂದ 2 ಮಿಷಿನ್ ಕೊಟ್ರಂತ ಅವರಿಗೆ. ಅವರಿಂದ ನಮಗೂ ತುಂಬ ಒಳ್ಳೇದಾಗ್ತಿದೆ, ಅವರು ಒಳ್ಳೇದು ಮಾಡ್ಕೊತಾ ಇದ್ದಾರೆ. ಸೌಭಾಗ್ಯರ ಮೊದಲನೇ ಆಸೆ ಅದು ಕೆಲಸ. ಅದನ್ನ ಅವರಿಗೆ ಒಂದು ಸ್ವಾವಲಂಬಿಯಾಗಿ ಬದುಕಲು ಅಂಗಡಿ ಮಾಡಿಕೊಡುವುದರ ಮೂಲಕ ಈಡೇರಿಸಿದ್ವಿ. ಸೌಭಾಗ್ಯರ 2ನೇ ಆಸೆ ಅಂದ್ರೆ ಅವರ ಮಗನ ಬಗ್ಗೆ. ನಾವು ಸೌಭಾಗ್ಯರನ್ನ ಚಿತ್ರದುರ್ಗ ನಗರದ ಶಾಸಕ SK ಬಸವರಾಜನ್ ಅವರಲ್ಲಿಗೆ ಕರೆದೊಯ್ದು ಅವರು ಸೌಭಾಗ್ಯರ ಮಗನ ಸಮಸ್ಯೆಯನ್ನ ಕೇಳಿದರು ಮತ್ತು ಆತನನ್ನ ಆಸ್ಪತ್ರೆಗೆ ಕಳಿಸಿ ವೈದ್ಯಕೀಯ ಚೆಕಪ್ ಮಾಡಿಸಿದರು. GTV ಕನ್ನಡ ಚಾನಲ್ಲು ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನಾನಿರುವುದೇ ನಿಮಗಾಗಿ ಅನ್ನುವ ಒಂದು ಕಾರ್ಯಕ್ರಮ ಶಿವರಾಜ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದಲ್ಲೇ ಬರುವಂಥ ಏನು ಲಿಂಗೇಶ್ ತಾಯಿ ಸೌಭಾಗ್ಯ, ಇವರು ತಾಯಿಯವರು ವಿಧವೆಯಾಗಿದ್ದು 2 ಮಕ್ಕಳನ್ನು ಇವತ್ತು ಜೋಪಾನ ಮಾಡ್ತಿರೋದು ಭಾಳ ಕಷ್ಟದ ಕೆಲಸ ಆಗಿದೆ. ಈಗ ನಾನು ಆ ಮಗುವಿಗೆ ಪ್ರತಿ ತಿಂಗಳು ಏನು ಹೊಸ ರಕ್ತವನ್ನು ಹಾಕಬೇಕು, ಆ ಒಂದು ಕೆಲಸವನ್ನು ನಮಗೆ ಗೊತ್ತಿರುವಂಥ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಪ್ರತಿ ತಿಂಗಳು ಹಾಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವೈದ್ಯರ ಸಲಹೆ ಮೇರೆಗೆ ಶಾಸಕರು ಸೌಭಾಗ್ಯರ ಪ್ರತಿ ತಿಂಗಳ ವೈದ್ಯಕೀಯ ವೆಚ್ಚವನ್ನು ಭರಿಸುವಂತ ಭರವಸೆ ಕೊಟ್ಟರು. ಇದೀಗ ಒಂದು ಸ್ವಂತ ಉದ್ಯೋಗ, ಮಗನ ವೈದ್ಯಕೀಯ ಆರೈಕೆ, ಹಾಗೇನೆ ಮಕ್ಕಳ ಶಿಕ್ಷಣ, ಈ ಎಲ್ಲ ಆಸೆಗಳು ಈಡೇರಿವೆ ಅವಳ ಹೆಸರಿನಂತೆ. ಸೌಭಾಗ್ಯಳ ಬಾಳದಾರಿ ಹೀಗೆ ಸಂತೋಷದಿಂದ ತುಂಬಿರಲಿ ಅಂತ ಹಾರೈಸೋಣ ಅಲ್ವಾ? ನಾವು ಕೇಳ್ಕೊಳ್ಳೋದು ಇಷ್ಟೇ, ದುಡ್ಡು ಕೊಡ್ಬೋದು. ಅದೇ ದುಡ್ಡು ಬಂದ್ಬಿಟ್ಟು ದುಡ್ಡು ಕೊಟ್ಟರೆ ಎಷ್ಟು ವರ್ಷದವರೆಗೂ ಸಾಕ್ಬೋದು ಹೇಳಿ? ಒಂದು ವೇ ಆಗಬೇಕು, ದುಡ್ಡಿನ ರೀತಿಲಿ ಒಂದು ವೇ ಆಗಬೇಕು ಆಕೆಗೆ. ಅದಕ್ಕೋಸ್ಕರನೇ ಈ ಏರ್ಪಾಡೆಲ್ಲ ಮಾಡಿರೋದು. ನಾನು ಕೇಳ್ಕೊಳ್ಳೋದು ಅಷ್ಟೇ. ನಾನು ಹೆಂಗೆ ಒಂದು ಸ್ಟೋರಿ ಹೇಳಿದೆ ಇಲ್ಲಿ ಬರೋಕ್ಕೂ ಮುಂಚೆ, ಅಂಬಾನಿಯವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದರು. ಸೊ ಆ ರೀತಿ ಒಂದು ವೇನ ನಾವು ಸೌಭಾಗ್ಯರು ಕೊಟ್ಟಿದ್ದೀವಿ. ಈ ಸೌಭಾಗ್ಯ ಅವ್ರ ಲೈಫಲ್ಲಿ ಸೌಭಾಗ್ಯನ ತರಲಿ, ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು. ಥ್ಯಾಂಕ್ ಯು. ಈ ಚಿಕ್ಕ ಆಸೆ ವಿಭಾಗದಲ್ಲಿ ಪ್ರತಿ ಸಲ ನಾವು ಅನಿರೀಕ್ಷಿತ ಸಮಯದಲ್ಲಿ ಅನಿರೀಕ್ಷಿತ ಜನರನ್ನ ಚಕಿತಗೊಳಿಸ್ತಾ ಬಂದಿದ್ದೇವೆ. ನೋಡಿ ಈ ವಾಹನ ನೋಡಿ. ಅಂದಹಾಗೆ ಇಂದು ಇವರು ನಮ್ಮ ಚಿಕ್ಕ ಆಸೆ ವಿಭಾಗದ ಹೀರೋ. ಓಹೋ, ಇವರು ತಮ್ಮ ಪುಟ್ಟ ಮಗಳೊಂದಿಗೆ ಹೋಗ್ತಾ ಇದ್ದಾರೆ. ಹೋಗಿ ಸರ್, ಹೋಗಿ. ನಿಮ್ಗೆ ಗೊತ್ತಾ ನಮ್ಮ ಇಂದಿನ ಟಾರ್ಗೆಟ್ ನೀವೇ ಅನ್ನೋದು. ಅರೆ, ಈ ಫುಡ್ ವರ್ಲ್ಡ್ಗೆ ಇವ್ರು ಯಾಕೆ ಹೋಗ್ತಾ ಇದ್ದಾರೆ? ಅಲ್ಲ ಸ್ವಾಮಿ, ನಿಮ್ಮ ಹೆಂಡತಿ ಏನಾದರೂ ಕೊಳ್ಳೋದಕ್ಕೆ ಹೇಳಿದಾರ ಅಂತ. ಓಹೋ, ಇದು ಒಳ್ಳೆ ಅನುಭವ. ಇಂದು ನೀವು ನಿಮ್ಮ ಅನುಭವವನ್ನ ನಿಮ್ಮ ಹೆಂಡತಿ ಜೊತೆ ಹಂಚ್ಕೋಬಹುದು. ದೇವಸ್ಥಾನ, ಗೋವಿಂದ ಗೋವಿಂದ, ದೇವರನ್ನ ಪ್ರಾರ್ಥಿಸ್ಬಿಡಿ.
wait for the king. Everybody listen, listen, listen. Just watch the way he's gonna swing. ಹಾ ಬನ್ನಿ ಬನ್ನಿ ಬನ್ನಿ, ಈಗ ಬಂತು ನೋಡಿ ನಮ್ ಬಲೆ ಒಳಗೆ ಸಿಕ್ಕ ಹಾಕೊಳ್ಳೋ ಸಮಯ. ಬಿಲ್ ಕೊಡಿ. ಯಾಕೆ ಪೇ ಮಾಡಿದ್ರು? ಯಾರು ಪೇ ಮಾಡಿದ್ರು? ಫ್ರೀಯಾಗಿ ಪೆಟ್ರೋಲ್ ಹಾಕ್ತೀರಾ ನಿಮ್ಮ ಬಂಕಲ್ಲಿ? ಯಾರು? ಜಿ ಟಿ ವಿ ಅವರ? ಜಿ ಟಿ ವಿ ಯಾಕೆ ಪೇ ಮಾಡ್ತಾರೆ? ನಾನು ಪೆಟ್ರೋಲ್ ನಾನು ಹಾಕ್ಸಿ ನಾವು. ಹಲೋ, ಇದು ಕ್ಯಾಮ್ರಾ ಓ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಾ? ಗೊತ್ತಾಗ್ಲಿಲ್ಲ ನಮಗೆ. ಅದಕ್ಕೆ ಏನು ಅನ್ನಿಸ್ತು ನಿಮಗೆ? ನಾವು ಖಂಡಿತ ನನಗೆ ಗೊತ್ತಾಗಲಿಲ್ಲ. ಏನು ಪೆಟ್ರೋಲ್ ಎಲ್ಲ ಇದ್ದೀರಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕಡೆಗೂ ಕೊಡ್ತಾ ಇದ್ದೀರಾ ಈ ಥರ? ಇಲ್ಲ ಎಲ್ಲ ಇದು ಸಣ್ಣ ಆಸೆಗಳಿಗೆ. ಓಕೆ ಶಿವರಾಜ್ ಕುಮಾರ್ ನಡೆಸ್ಕೊಡ್ತಾರಲ್ಲ ಆ ಪ್ರೋಗ್ರಾಮ? ನಾನಿರೋದು ನಿಮಗಾಗಿ ತುಂಬ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಪ್ರೋಗ್ರಾಮು ಶಿವಣ್ಣ ಅವರು. ನಾನು ಅವ್ರ ಫ್ಯಾನು, ಶಿವಣ್ಣ ಅವ್ರ ಫ್ಯಾನು. ಈ ವ್ಯಕ್ತಿ ನಿಜಕ್ಕೂ ಗಾಬರಿ ಬಿದ್ದಿದ್ದಾರೆ. ಇವರು ಯಾವತ್ತೂ ನಿರೀಕ್ಷಿಸಿರದ ಇವರ ಆಸೆ ಈಡೇರಿದ ಬಗ್ಗೆ ತುಂಬಾ ಸಂತೋಷವಾಗಿದೆ.